ಕಾರುಣ್ಯ ಅಂದ್ರೆ ಕರಿ ಹರಿದು, ಎತ್ತುಗಳನ್ನ ಬೆಳಗ್ಗೆ ತೊಳೆದು ಗೊಟ್ಟ ಹಾಕುದು ಅಂತಾರ. ನಿಮ್ಗೆ ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ. ಒಳ್ಳೆ ಎಣ್ಣೆ ಅರಿಶಿಣ ಪುಡಿ ಕುಡಿಸುದು ಮೊದಲವು. ಯಾಕಂದ್ರೆ ಅವ್ರ ಶರೀರ ಸ್ವಚ್ಛ ಆಗ್ಬೇಕು, ಬೇರೆ ಬೇರೆ ರೋಗಗಳಿದ್ರೆ ಹೊರಟು ಹೋಗ್ಬೇಕು. ಈ ಕಾರಣದಿಂದ ಅದ ಕಾರಣ ಅದಾವ, ವೈಜ್ಞಾನಿಕ ಕಾರಣ ಅದಾವ. ಅಂಬ್ಲಿ, ಕೊಬ್ಬರಿ, ಉಪ್ಪ ಇವನ್ ಮೂರು ಕುಡಿಸ್ಬೇಕು. ಕುಡಿಸಿದ ನಂತರ ಕೊಂಬ ಸವರುದು, ಕಾಲಿಂದ ಖುರ ಸ್ವಚ್ಛ ಮಾಡುದು, ಅವನ್ ಕತ್ತರಿಸಿ ಕೊಂಬಿಗೆ ಬಣ್ಣ ಹಚ್ಬೇಕಿನ್. ಮಳೆಗಾಲ ಶುರು ಆಕೈತಿ, ನೀರ್ ಜಾರಿ ಹೋಗ್ಬೇಕು ಅಂತ ತಿಳ್ಕೊಂಡು ಬಣ್ಣ ಹಚ್ಬೇಕು. ಅವಕ್ಕ ಬಣ್ಣದಿಂದ ಅವನ್ನ ಶೃಂಗಾರ ಮಾಡ್ತಾರೆ ಎತ್ತುಗಳನ್ನ. ಅಷ್ಟೇ ಅಲ್ಲ, ಎತ್ತುಗಳು ಪೂಜಾ ಮಾಡಿ ಹುಗ್ಗಿ ಉಣಿಸ್ತಾರ. ಅವಕ್ ಹೊನ್ನುಗ್ಗಿ ಅಂತೀವಿ ನಾವು. ಬಂಗಾರದ ಬಳಿ ಹಾಕ್ತಾರ. ಕೋಡಿಗೆ ಕೊಮ್ಮಣಸ್ ಹಾಕ್ತಾರ. ಕೊಮ್ಮಣಸಿನ ಕೆಳಗ ಗಗ್ರಿ ಅಂತ ಹಾಕ್ತಿದ್ರು. ಗಿಲಿ 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 ಸಪ್ಪಳ ಆಗ್ಬೇಕು, ಬಾಳ ಚಂದ. ಆಮ್ಯಾಗ ಮನ್ಯಾಗ ಒಕ್ಕಲ್ಗೆ 8 ದಿವಸ ಮುಂಚೆ ಹಗ್ಗ ಹೊಸತು. ಆ ಹಗ್ಗ ಕೆಲವು ಹಗ್ಗನೂ ಮಾಡ್ಬೇಕು, ಆಮ್ಯಾಗ ಕೊಳ್ಳಾಗಿಂದು ಕಂಟಿನ್ಯೂ ಮಾಡ್ಬೇಕು, ಲಡ್ಡುನು ಹೊಸಿಬೇಕು, ಬಣ್ಣದ ಹಗ್ಗ ಹಚ್ಬೇಕು ಇವತ್ತು. ಆಮ್ಯಾಗ ಕಾಲಿಗೆ ಕರಿ ಕಟ್ತಿದ್ದ, ನೆದರಾಗಬಾರ ನಮ್ಮ ಎತ್ತುಗಳಿಗೆ ಅಂತ ಕಟ್ಟಿ ಅವನ್ ಪೂಜಾ ಮಾಡ್ತಿದ್ದ. ಮಧ್ಯಾಹ್ನದಾಗ ತಾನೂ ಸಹಿತ ಚಂದಾಗ ಉಂಡು ತಿಂದು ಸಂಜೆ ಮುಂದ ವತಂದಾರ ಅಂತ ಏನಿರ್ತಿದ್ರು ಅವ್ರ ಮನಿ ಚಾಜದ ಎತ್ತುಗಳು ಉದಿಸ್ಕೊಂತ ಬಾರಿಸ್ಕೊಂತ ಕರಿ ಹರಿ ಜಾಗಕ್ಕೆ ಕರ್ಕೊಂಡು ಬರ್ತಿದ್ರು. ಊರಾಗ ಯಾರ್ಯಾರು ಓಣ್ಯಾಗ ಚಲೋ ಚಲೋ ಹೋರಿಗಳದಾವ್ ಎಲ್ಲಾ ಹೋರಿ ಕರಿ ಹರಿಯಾಕಂತ ತಗೊಂಡ್ ಬರ್ತಿದ್ರು. 2 ಗಾಡಿಗೆ ಮ್ಯಾಗ ಕರಿ ಕಟ್ತಿದ್ರು, ಅದ್ರೊಳಗ ಕೊಬ್ಬರಿ ಕಟ್ತಿದ್ರು, ಉತ್ತತ್ತಿ ಕಟ್ತಿದ್ರು, ಅರಿಶಿನ ಕಟ್ತಿದ್ರು, ಕುರಿ ಉಣ್ಣಿದು ಏನ್ ನೂಲ್ ತಯಾರು ಮಾಡ್ತಿದ್ರು ಅದನ್ನ ತಂದು ಅದನ್ನು ಕಟ್ತಿದ್ರು. ಅದು ಬಹಳ ಮುಖ್ಯ.